ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಎಸ್ಎಂಸಿಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಆರ್ ಕುಮಾರ್ ನಾಯಕ್ ವರ್ಗಾವಣೆಗೊಂಡಿರುವ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪದವಿ ಪೂರ್ವ ಕಾಲೇಜಿನ ಬಳ್ಳಾರಿ, ವಿಜಯನಗರ ಉಪನಿರ್ದೇಶಕರಾದ ಪಾಲಾಕ್ಷಪ್ಪ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಚೆನ್ನಾಗಿ ಓದಿ ಈ ಕಾಲೇಜಿಗೆ 100% ಫಲಿತಾಂಶ ತಂದರೆ ನಿಮ್ಮ ತಂದೆ, ತಾಯಿ, ಗುರುಗಳಿಗೆ, ಪ್ರಾಂಶುಪಾಲರಿಗೆ ಹಾಗೂ ಕಾಲೇಜಿಗೆ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಹೇಳಿದರು. ವರ್ಗಾವಣೆಗೊಂಡಿರುವ ಪ್ರಾಂಶುಪಾಲರಾದ ಆರ್ ಕುಮಾರ್ ನಾಯಕ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಪಿಯುಸಿ ವಿದ್ಯಾರ್ಥಿಗಳ ಜೀವನ ಅತಿ ಮುಖ್ಯವಾದ ಘಟ್ಟ. ಈ ಘಟ್ಟದಲ್ಲಿ ನಿಮ್ಮ ಫಲಿತಾಂಶ ಬಹುಮುಖ್ಯವಾದದ್ದು. ಇಲ್ಲಿ ಓದಿ ಮುಂದಿನ ವಿದ್ಯಾಭ್ಯಾಸ ಮಾಡಿದರೆ ನೀವು ನಿಮ್ಮ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಎಂದು ಹೇಳಿದರು. ಉಪನ್ಯಾಸಕರಾದ ದುರ್ಗೇಶ್ ಮಾತನಾಡಿ, ಪ್ರಾಂಶುಪಾಲರಾದ ಆರ್ ಕುಮಾರ್ ನಾಯಕ್ ರವರು ನಮ್ಮ ಹಾಗೂ ಸಿಬ್ಬಂದಿಗಳ ಜೊತೆ ಒಳ್ಳೆಯ ಸ್ನೇಹ ಸಂಬಂಧವಿತ್ತು. ಎಲ್ಲರ ಜೊತೆ ಪ್ರೀತಿ, ವಿಶ್ವಾಸ, ಬಾಂಧವ್ಯವಿತ್ತು. ಯಾವುದೇ ಅಧಿಕಾರ ಚಲಾಯಿಸದೆ ಸಿಬ್ಬಂದಿಗಳ ಜೊತೆ ಸ್ನೇಹಿತರಂತೆ ಇದ್ದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಿ ಚಂದ್ರಪ್ಪ, ಬಸವರಾಜ್, ವಿನಾಯಕ್, ಪಿ ರವಿ, ಬಿ ಚಂದ್ರಪ್ಪ, ನಾಗರಾಜ್, ಈಶಪ್ಪ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ವರದಿ ಮಹೇಶ್ ಅರಸೀಕೆರೆ, KS ನ್ಯೂಸ್ 24/7. ನೀವು ಈ ವರ್ಷ ನಾನು ನಿಮ್ಮ ಸ್ಟಾಫ್ ಜೊತೆ ಆಲ್ರೆಡಿ ಮಾತಾಡಿದ್ದೀನಿ, ಮೀಟಿಂಗು ಮಾಡಿದ್ದೀನಿ. ಸೊ ನೀವು ಈ ವರ್ಷ ಎಲ್ಲರೂ ಪಾಸ್ ಆಗಬೇಕು, 100% ರಿಸಲ್ಟ್ ಕೊಡ್ತೀರಲ್ಲ. ಸೊ ಕ್ಲಾಸಿಗೆಲ್ಲ ರೆಗ್ಯುಲರ್ ಬರ್ತಾರಲ್ಲ ಸ್ಟೂಡೆಂಟ್ಸ್. ಸೊ ರೆಗ್ಯುಲರ್ ಕ್ಲಾಸಿಗೆ ಬರಬೇಕು. ಕ್ಲಾಸಿಗೆ ರೆಗ್ಯುಲರ್ ಆಗಿ ಬಂದ್ರೆ ಮಾತ್ರ ಅಟೆಂಡೆನ್ಸ್ ಇದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ನೀವು ಕ್ಲಾಸಿಗೆ ಸರಿಯಾಗಿ ಬಂದಿಲ್ಲ ಅಂದ್ರೆ, ಯಾಕಂದ್ರೆ ನಾವು ಪಾಠ ಮಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ ಒಂದ್ ದಿವಸ ಬಿಟ್ಟು ಇನ್ನೊಂದು ದಿವಸ ಬಂದ್ರೆ. ಸೊ ಹಾಗಾಗಿ ಕ್ಲಾಸಿಗೆ ರೆಗ್ಯುಲರ್ ಆಗಿ ಬನ್ನಿ. ಸೊ ಒಳ್ಳೆ ರಿಸಲ್ಟ್ ಕೊಡಬೇಕು. ಸೊ ನೀವು ಒಳ್ಳೆ ರಿಸಲ್ಟ್ ಕೊಟ್ರೆ ಮಾತ್ರ ನಿಮ್ಮ ಏನ್ ಇಲ್ಲಿಂದ ಪ್ರಿನ್ಸಿಪಾಲ್ ಟ್ರಾನ್ಸ್ಫರ್ ಆಗುತ್ತೆ, ಅದೊಂದು ಗಿಫ್ಟ್ ಆಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ನಾನು ಬಿಟ್ಟು ಹೋದ್ಮೇಲೆ ರಿಸಲ್ಟ್ ಕಡಿಮೆ ಬಂತು ಅಂತ ನೀವು 100% ಕೊಟ್ರೆ ಅದೊಂದು ಗ್ರೇಟ್ ಗಿಫ್ಟ್ ಅವ್ರಿಗೆ. ಆಮೇಲೆ ಇಲ್ಲಿರ್ತಕ್ಕಂಥ ಲೆಕ್ಚರರ್ಸ್ಗೂ ನೀವು ರೆಸ್ಪೆಕ್ಟ್ ಕೊಟ್ಟಂಗೆ. ಇಲ್ಲ ಅಂತಂದ್ರೆ ನೀವು ರಿಸಲ್ಟ್ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನಾಳೆ ಸ್ಯಾಲರಿ ಹೆಲ್ಡ್ ಅಪ್ ಮಾಡಿ ಅಂತಾರೆ ಸರ್ಕಾರದಿಂದ. ಸುಮ್ಮನೆ ಸಂಬಳ ಕೊಡೋದಿಲ್ಲ. ರಿಸಲ್ಟ್ ಬಂದ್ರೆ ಮಾತ್ರ ನೆಕ್ಸ್ಟ್ ಇಯರ್ ಸಂಬಳ ಇರುತ್ತೆ. ನೀವೇನಾದ್ರು ಚೆನ್ನಾಗಿ ಓದ್ದಲೆ, ಯಾಕಂದ್ರೆ ನಾವು ಪಾಠ ಮಾಡೋದು ಮಾಡ್ತೀವಿ, ನೀವು ಓದ್ದಲೆ ಇದ್ರೆ ರಿಸಲ್ಟ್ ಕಡಿಮೆ ಬರುತ್ತೆ, ಅವಾಗ ಸಂಬಳ ಕಟ್ ಮಾಡಿ ಅಂತಾರೆ. ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್. ಅದು ಬೇಕಾ ನಿಮ್ಗೆ? ಬೇಡಲ್ಲ. ನಿಮ್ಮ ಮಾಸ್ಟರ್ಗೆ ಒಳ್ಳೆ ಸಂಬಳ ಬರ್ಬೇಕಲ್ವಾ? ನಿಮ್ ಪಾಠ ಮಾಡಿದ ಲೆಕ್ಚರರ್ಸ್ಗೆ ಸರಿಯಾಗಿ ಸಂಬಳ ಬರ್ಬೇಕಂದ್ರೆ ನೀವು ಸರಿಯಾಗಿ ಓದ್ಬೇಕು. ನೀವೇನಾದ್ರೂ ಕಡಿಮೆ ಪರ್ಸೆಂಟೇಜ್ ತಗೊಂಡ್ರೆ ಅವ್ರಿಗೆ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡಿ, ಇಲ್ಲ ಒಂದು ತಿಂಗಳು ಸಂಬಳ ಕಟ್ ಮಾಡಿ ಅಂತೀರಿ. ಅದು ನಿಮಗೆ ವಾಪಸ್. ಏನೇ ಮನುಷ್ಯ ಹುಟ್ಟಿ ಸಾಯುವ ತನಕ ಬೇರೆ ಬೇರೆ ಹಂತದಲ್ಲಿ, ಬೇರೆ ಬೇರೆ ಸನ್ನಿವೇಶದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಸಹಜ. ನದಿ ಒಂದ್ ಕಡೆ ಹುಟ್ಟಿದ್ರೆ ಮತ್ತೊಂದ್ ಕಡೆ ಹರಿತಾ ಇರುತ್ತೆ, ಯಾರಿಗೋ ಒಂದ್ ಕಡೆ ಅನುಕೂಲ ಆಗ್ತಿರುತ್ತೆ, ಅದು ಸಹಜ. ಹಾಗಾಗಿ ಮನುಷ್ಯನ ಜೀವನ ಒಂದು ರೀತಿ ವಾಲಿಬಾಲ್, ಫುಟ್ಬಾಲ್ ಇದ್ದಂಗೆ. ಆರಂಭದಲ್ಲಿ ತನ್ನ ತಾಯಿ ಗರ್ಭದಲ್ಲಿ ಇರ್ತಾನೆ. ತಾಯಿ ಗರ್ಭದಿಂದ ಆಚೆ ಬಂದ್ಮೇಲೆ ಸ್ವಲ್ಪ ದಿವಸ ಅಲ್ಲಿ ನೆರೆಹೊರೆಯವರದೊಂದಿಗೆ ಆಟ ಆಡ್ತಾನೆ. ಅದಾದ್ಮೇಲೆ ಅಂಗನವಾಡಿ ಬರ್ತಾನೆ. ಅಂಗನವಾಡಿಯಿಂದ ಹೈಸ್ಕೂಲ್, ಆದ್ಮೇಲೆ ಕಾಲೇಜು ಆದ್ಮೇಲೆ ವೃತ್ತಿ ಜೀವನ ಆರಂಭ. ಈ ಕಾಲೇಜಿಂದ ಆ ಕಾಲೇಜ್ ಅವ್ರು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಆದ್ರೆ ಇಲ್ಲಿರ್ತಕ್ಕಂಥವ್ರು ನಾನು ಬರೀ ಒಂದೇ ವರ್ಷ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೆ. ನಾನು ತುಂಬಾ ಬಡತನದಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಇವತ್ತಿಗೂ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದೆ. ಅಲ್ಲಿಂಗಿಂತ ಹಂಗೆ ನಾನು ಇರ್ತಿದ್ದೆ ನಾನು. ಸೊ ನಾನು ವಿದ್ಯಾರ್ಥಿಗಳ ಒಂದು ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟು ಜೀವನದಲ್ಲಿ ಕಾಲ್ಭಾಗ ಒಬ್ಬ ವ್ಯಕ್ತಿ ಸರಾಸರಿ 100 ವರ್ಷ ಬದುಕ್ತಾನಂತ ಅಂದಾಜು. ಅದರಲ್ಲಿ 25 ವರ್ಷ ಅಂದ್ರೆ 100 ವರ್ಷ ಆಗುತ್ತೆ. ಅಲ್ಲಿ ಆ 20 ವರ್ಷ ಕಷ್ಟಪಟ್ರೆ ಇನ್ನು ಕಾಲ್ ಭಾಗ ಕಷ್ಟಪಟ್ರೆ ಮುಕ್ಕಾಲ್ ಭಾಗ ಸುಖವಾಗಿರ್ಬೋದು ಅಂತ ಹಿರಿಯರು ಹೇಳ್ತಾರೆ. ಆ ಕಾಲಭಾಗದಲ್ಲಿ ಪಿಯುಸಿ ಘಟ್ಟ ಏನಿದೆಯಲ್ಲ, ತುಂಬಾ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ವ್ಯಕ್ತಿ ಹಾಳಾಗ್ತಕ್ಕಂಥ, ಅಡ್ಡದಾರಿಗೆ ಹೋಗ್ತಕ್ಕಂಥ, ಅಡ್ಡದಾರಿ ಕೊಂಡೊಯ್ತಕ್ಕಂಥ ಒಂದು ಒಳ್ಳೆಯ ಹಂತ ಅಂತಂದ್ರೆ ಅದು ಪಿಯುಸಿ ಹಂತ. ಈ ಪಿಯುಸಿ ಹಂತದಲ್ಲೇ ಮಕ್ಕಳು ಜಾಸ್ತಿ ಎಡಬಹುದು. ಆ ಕಾರಣಕ್ಕಾಗಿ ಸರ್ಕಾರ 3 ಎಕ್ಸಾಮ್ಗಳನ್ನು ಮಾಡ್ತಿದ್ದಾರೆ.
PUC ಪಾಸ್ ಆಗದೆ ಹೋದ್ರೆ ಸಾಕು, ಡಿಗ್ರಿಯಲ್ಲಿ ಹುಡುಗರು ಸುಧಾರಿಸ್ಕೊಂತಾರೆ, ಅವ್ರ ಮೈಂಡ್ ಮ್ಯೂಚುವಲ್ ಆಗುತ್ತೆ, ಡೆವಲಪ್ಮೆಂಟ್ ಆಗ್ತಾರೆ, ಏನಾದ್ರು ಹೊಸ ದಾರಿ ಕಂಡ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ನಿಮಗೆ ಒಂದೇ ನಾನು ಸಾರಿ ಹೇಳ್ತಿರ್ತೀನಿ. ಆಮೇಲೆ ನಾನು ನೇರವಾಗಿ ಎಷ್ಟು ಹುಡುಗರು ಬೈದಿದ್ದೀನಿ, ಹೊಡೆದಿದ್ದೀನಿ, ಅದು ನಮ್ಮ ವೈಯಕ್ತಿಕ ವಿಚಾರಕ್ಕಲ್ಲ, ನೀವು ಒಳ್ಳೆತನಕ್ಕೆ, ನೀವು ಒಳ್ಳೆಯವರಾಗಲಿ ಅನ್ನೋ ಉದ್ದೇಶಕ್ಕೆ. PUCಯಲ್ಲಿ ಸೆಕೆಂಡ್ PUC ಇರ್ತಕ್ಕಂಥ ವಿದ್ಯಾರ್ಥಿ ಇನ್ನು ಬಹಳ ಅಂತಂದ್ರೆ ಇನ್ನು 5-6 ತಿಂಗಳು ಅಷ್ಟೇ ಹುಡುಗಿತು. 5-6 ತಿಂಗಳು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಚೆನ್ನಾಗಿ ಓದಿದ್ರೆ, ನಿಮ್ ತಂದೆ ತಾಯಿಗಳು ನಿಮ್ಮ ಮೇಲೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಆಸೆ ಇಟ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಆ ತಂದೆ ತಾಯಿಗಳ ಆಸೆ ನಿರೀಕ್ಷೆಯನ್ನ ನೀವು ಖುಷಿ ಮಾಡಬಾರ್ದು, ಅದನ್ನ ಪೂರೈಸ್ತಕ್ಕಂಥ ನಿಭಾಯಿಸ್ತಕ್ಕಂಥದ್ದನ್ನ ಮಾಡ್ಬೇಕು. ಜೊತೆಗೆ ನಿಮ್ಮದೇ ಆದಂತಹ ಒಂದು ಜೀವನವನ್ನು ಕಟ್ಕೋಬೇಕಂತಂದ್ರೆ ನೀವು ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ನೀವೆಲ್ಲರೂ ಒಳ್ಳೆಯವರಾಗ್ತಕ್ಕಂಥ ಪ್ರಯತ್ನ ಜೀವನದಲ್ಲಿ ವಿದ್ಯಾರ್ಥಿ ಅವಾಗ ಯಾವತ್ತು ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಪಡ್ಕೋಬೇಕು, ನಾವು ಅಷ್ಟೇ ಅದನ್ನ ಪಡ್ಕೊಳ್ಬೇಕು. ನಾವು ಇಲ್ಲಿರ್ತಕ್ಕಂಥ ಕಿರಿಯ ಉಪನ್ಯಾಸಕರನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ, ಯಾವತ್ತೂ ಇಲ್ಲ ಪಾಠ ಇದ್ರು ಅಂತ ಇಲ್ಲ, ಎಲ್ಲರೂ ಒಟ್ಟಿಗೆ ಕೂಡಿಸ್ಕೊಳ್ಳೋದು ಅದು ನಮ್ಮ ಕಾಲೇಜಿನ ಸಂಪ್ರದಾಯ. ನಾನು ಎಷ್ಟು ಸಾರಿ ಬೇಕಿದೆ ಕುಮಾರ್ ಇಲ್ಲಿ ಪ್ರಿನ್ಸಿಪಲ್ ಚೇಂಬರ್. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ